ಸಿನಿಮಾ ರಂಗದ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂಬ ಡಿಕೆ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಅದರಲ್ಲೂ ಬಜೆಟ್ ಇರೋದ್ರಿಂದ ಏನಾದರೂ ಘೋಷಣೆ ಮಾಡ್ತಾರಾ ಅನ್ನೋದನ್ನ ಸಿನಿ ಪ್ರಿಯರು ನಿರೀಕ್ಷೆ ಮಾಡಿದ್ರು. ಹಾಗಿದ್ರೆ ಇವತ್ತಿನ ಬಜೆಟ್ನಲ್ಲಿ ಸಿನಿಮಾಗೆ ಏನ್ ಟೈಟ್ ಮಾಡಿದ್ರು, ಏನ್ ಕೊಟ್ಟರು, ಬನ್ನಿ ನೋಡೋಣ. ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು 200 ರೂಗಳಿಗೆ ಸೀಮಿತಗೊಳಿಸಲಾಗುವುದು. ಸಿನಿಮಾ ರಂಗಕ್ಕೆ ಕೊಡುಗೆ ಟಿಕೆಟ್ ನಟ್ಟು ಬೋಲ್ಟು ಟೈಟ್. ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಎಲ್ಲ ಚಿತ್ರಮಂದಿರಗಳಲ್ಲೂ ಸಿನಿಮಾ ಟಿಕೆಟ್ ದರ 200 ಫಿಕ್ಸ್. ಇತ್ತೀಚೆಗೆ ಡಿಸಿಎಂ ಡಿಕೆ ಹೇಳಿದ ನಟ್ಟು ಬೋಲ್ಟ್ ಟೈಟ್ ಮಾತು ಇವತ್ತಿನ ಬಜೆಟ್ನಲ್ಲಿ ನಿಜವಾಗಿದೆ. ಅದೇನಂದ್ರೆ ಮಲ್ಟಿಪ್ಲೆಕ್ಸ್ ಮತ್ತು ಚಿತ್ರಮಂದಿರಗಳಲ್ಲಿ ಒಂದೇ ರೀತಿಯ ದರ ನಿಗದಿ ಇರಲಿಲ್ಲ. ಸಿನಿಮಾಗೆ ತಕ್ಕಂತೆ ಭಾಷೆಯ ಆಧಾರದ ಮೇಲೆ ಚಿತ್ರಮಂದಿರ ಮಾಲೀಕರು ಬೇಕಾಬಿಟ್ಟಿ ರೇಟ್ ಫಿಕ್ಸ್ ಮಾಡಿಬಿಡ್ತಿದ್ರು. ಇದೀಗ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ದರ ಏರಿಕೆಗೆ ಕಡಿವಾಣ ಹಾಕಲಾಗಿದೆ. ಎಲ್ಲ ಚಿತ್ರಮಂದಿರಗಳಲ್ಲೂ ಸಿನಿಮಾ ಟಿಕೆಟ್ 200 ರೂಪಾಯಿನಷ್ಟೇ ಇರಬೇಕು ಅಂತ ಏಕರೂಪ ದರ ನಿಗದಿಪಡಿಸಿದೆ. ರಾಜ್ಯದ ಮಲ್ಟಿಪ್ಲೆಕ್ಸ್ಗಳು ಸೇರಿದಂತೆ ಎಲ್ಲ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿಸಲಾಗುವ ಪ್ರತಿ ಪ್ರದರ್ಶನಕ್ಕೆ ಪ್ರವೇಶ ದರವನ್ನು 200 ರೂಗಳಿಗೆ ಸೀಮಿತಗೊಳಿಸಲಾಗುವುದು. ಇಷ್ಟೇ ಅಲ್ಲ, ಕನ್ನಡ ಸಿನಿಮಾಗಳಿಗೆ OTT ವೇದಿಕೆ ಸೃಷ್ಟಿ ಮಾಡೋಕೆ ರಾಜ್ಯ ಸರ್ಕಾರ ಮಹತ್ವದ ಘೋಷಣೆ ಮಾಡಿದೆ. ಇದರ ಜೊತೆಗೆ ಕನ್ನಡ ಚಲನಚಿತ್ರಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ OTT ವೇದಿಕೆ ಸೃಷ್ಟಿ ಮಾಡಲು ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದೆ. ಸಿನಿಮಾ ಟಿಕೆಟ್ಗೆ ಏಕರೂಪದ ದರ ನಿಗದಿ ಮಾಡಿರುವುದನ್ನ ಸಿನಿಮಾ ಮಂದಿ ಸೇರಿದಂತೆ ಸಿನಿಪ್ರಿಯರು ಸ್ವಾಗತಿಸಿದ್ದಾರೆ. ಇವತ್ತು ಹೊಸದಾಗಿ ಕನ್ನಡದಲ್ಲಿ ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಯಾರ್ಯಾರು ಫಿಲ್ಮ್ ಮೇಕರ್ಸ್ ಅಂದ್ಕೊಂಡ್ರು ಅವ್ರಿಗೆಲ್ಲರಿಗೂ ಇದೊಂದು ದೊಡ್ಡ ಪ್ರೋತ್ಸಾಹ ಅಂತ ನಾನು ಅನ್ಕೋತೀನಿ. ತುಂಬ ಖುಷಿ ಆಗ್ತಾ ಇದೆ. ಸುಮ್ಮನೆ ಅಷ್ಟೊಂದು ಕೊಟ್ಟು ಎಲ್ಲರಿಗೂ ಬರೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಇಟ್ ಇಸ್ ಒಳ್ಳೆಯದು, ಎಲ್ಲರೂ ಬಂದು ಆರಾಮಾಗಿ ಕುತ್ಕೊಂಡು ನೋಡೋ ಥರ ಆಗುತ್ತೆ. ನಾವು ಮುಂಚೆ ಎಲ್ಲ 800, 1000 ಎಲ್ಲ ಕೊಟ್ಟು ನೋಡ್ತಾ ಇದ್ವಿ, 500 ಹಾಗೆಲ್ಲ. ಸೊ ಇವಾಗ 200 ಮಾಡೋದು ನಮಗೂ ಯೂಸ್ಫುಲ್ ಆಗುತ್ತೆ. ಒಂದು ರೀತಿ ಖುಷಿ ಇದೆ, ಇನ್ನೊಂದು ಚೂರು ಕಡಿಮೆ ಮಾಡಿದ್ರೆ ಇನ್ನೂ ಉತ್ತಮ ಅನ್ನಿಸ್ತಿದೆ. ಇನ್ನು ಸಿನಿಮಾ ಕ್ಷೇತ್ರಕ್ಕೆ ಸಿಕ್ಕಿದ್ದೇನು ಅಂತ ನೋಡೋದಾದ್ರೆ, ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ 2.5 ಎಕರೆ ಜಾಗದಲ್ಲಿ ಮಲ್ಟಿಪ್ಲೆಕ್ಸ್ ನಿರ್ಮಾಣ ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದರೊಂದಿಗೆ ಸಾಮಾಜಿಕ, ಚಾರಿತ್ರಿಕ, ಸಾಂಸ್ಕೃತಿಕ ಮೌಲ್ಯ ಬಿತ್ತುವಂತ ಸಿನಿಮಾಗಳನ್ನ ಡಿಜಿಟಲ್, ನಾನ್ ಡಿಜಿಟಲ್ನಲ್ಲೇ ಸಂರಕ್ಷಿಸಲು 3 ಕೋಟಿ ವೆಚ್ಚದಲ್ಲಿ ಚಲನಚಿತ್ರ ಭಂಡಾರ ಸ್ಥಾಪನೆ ಮಾಡಲಾಗುತ್ತೆ. ಇಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರನಗರಿಯನ್ನ 500 ಕೋಟಿ ವೆಚ್ಚದಲ್ಲಿ ಮೈಸೂರಿನಲ್ಲಿ ಸ್ಥಾಪನೆ ಮಾಡುವುದಕ್ಕೆ ಸರ್ಕಾರ ಘೋಷಣೆ ಮಾಡಿದೆ. ಇದರೊಂದಿಗೆ ಸಿನಿಮಾ ಕ್ಷೇತ್ರ ಉದ್ಯಮವೆಂದು ಪರಿಗಣಿಸಿ ಕೈಗಾರಿಕೆ ಸೌಲಭ್ಯ ಕೊಡುವ ನಿರ್ಧಾರ ಮಾಡಿದೆ. ಸಿನಿಮಾ ಕ್ಷೇತ್ರವನ್ನು ಉದ್ಯಮವೆಂದು ಪರಿಗಣಿಸಿ ಕೈಗಾರಿಕಾ ನೀತಿಯಡಿಯೇ ಒದಗಿಸಲಾಗುವ ಸೌಲಭ್ಯಗಳನ್ನು ನಮ್ಮ ಸರ್ಕಾರವು ಸಿನಿಮಾ ಕ್ಷೇತ್ರಕ್ಕೆ ಒದಗಿಸಲಿದೆ. ಬೆಂಗಳೂರು ನಂದಿನಿ ಲೇಔಟ್ನಲ್ಲಿ ಚಲನಚಿತ್ರ ಅಕಾಡೆಮಿಯು ಹೊಂದಿರುವ 2.5 ಎಕರೆ ನಿವೇಶನದಲ್ಲಿ ಬಹು ಪರದೆಗಳಿರುವ ಚಿತ್ರಮಂದಿರ ಸಮುಚ್ಚಯವನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲಾಗುವುದು. ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೆಲವು ಮಹತ್ವದ ನಿರ್ಧಾರಗಳನ್ನ ಮಾಡಿದೆ. ಅದರಲ್ಲೂ ಟಿಕೆಟ್ ದರ ನಿಗದಿ ಮಾಡಿರೋದು OTT ಸ್ಥಾಪನೆ ಸಿನಿಪ್ರಿಯರಿಗೆ ದಿಲ್ ಖುಷ್ ಆಗುವಂತೆ ಮಾಡಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಟಿವಿ9.